ಬರಲೇ ಇಲ್ವಲ್ಲ. ಇವಳು ಬರ್ತೀನಿ ಕಲ್ಪನಾ ಅಂದ್ಲು, ಮತ್ತು ಅವಳು ಭಾಗ್ಯ ಬರ್ತೀನಿ ಅಂದ್ಲು, ಯಾರು ಬರಲೇ ಇಲ್ಲ, ಒಬ್ರು ಕಾಣಿಸ್ತಾನೆ ಇಲ್ವಲ್ಲ. ಇದೇನೇ ಇರಮ್ಮ, ಎಲ್ಲೋ ಬುತ್ತಿ ಹೊತ್ಕೊಂಡು ಹೋಯ್ತಿರಂಗಿದ್ದಿ. ಇವತ್ತೇನು ಕೂಲಿಯಕ್ಕೆ ಹೋಗ್ತೀಯೇನ? ಮಳೆ ಹನಿ ಉದುರ್ತಿತ್ತಪ್ಪ, ಇವತ್ತೇನು ಕೂಲಿ ಐತೇನ? ಓ ಲಕ್ಷ್ಮಿ, ನಾನು ಇದ್ಯಾರಪ್ಪ ಬಂದವರು ಅನ್ಕೊಂಬಿಟ್ಟೆ. ಹ್ಞೂ ಕಣೆ, ಕೂಲಿ ಐತಿ ಇವತ್ತು. ಬದನೆಕಾಯಿ ಕೇಳಕ್ಕೆ ಕರ್ದಾರ ನಿಮ್ಮ ವಾರ್ಗಿತಿ ಅರ್ಧಕ್ಕವ ಹುಡುಗರು ನಿಮ್ಮ ಮನೆಯಾಗೆ ಇದಾವಂತಲ್ಲ, ಅದಕ್ಕೆ ಬದನೆಕಾಯಿ ಅರ್ಧ ಬರಕ್ಕೆ ಹೋಗ್ತಾ ಕಿತ್ತು ಬರಕ್ಕೆ. ಏನಿಂತವೇನೋ ಕೇಳಬೇಕಿತ್ತು. ನಾಳಕ ಚೀಟಿ ಕಟ್ಟಕ್ಕ ರೊಕ್ಕ ಐತೇನೋ ಅಂತ ಕೇಳು ಮಾನ್ಕ ಬಂದು. ನೀನು ಕಟ್ಟಬೇಕಲ್ಲ, ಹಂಗ ಕೊಡ್ತೀಯೇನೋ ಅಂತೇಳಿ ಬಂದೆ. ನೀನು ಕೂಲಿಯಕ್ಕೆ ಹೋಗ್ತಿದ್ದೆ, ತಾಯಿ ಹೋಗಿ ಬರೋ ಕೊಡುವಂತೆ. ಅಲ್ಲ ಕಣಮಿ ಲಕ್ಷ್ಮಿ, ನೀನೇ ಒಂದು 4 ಕೂಲಿಯಾಕ ಆಳ್ಗಾರ ರೊಕ್ಕ ಕೊಡೋಳು, ನೀನು ಅಂತವು ಬಂದು ಕೇಳ್ತೀಯಲ್ಲ ತಾಯಿ. ರೊಕ್ಕಿಲ್ಲ ಕೊಡು ಅಂತೇಳಿ. ನಿನ್ಗಿಲ್ಲ ಅಂತೀನೇನ? ಕೊಡ್ತೀನಿ ತಕ್ಕ. ನೀನು ನಮ್ಗೆ ಕಷ್ಟ ಅಂತ ಕೊಟ್ಟು ಕೊಡ್ತೀನಿ ತಕ್ಕ. ಏನು ಲೋನ್ ಕಟ್ಟಬೇಕೆ? ಯಾವ ಶ್ರೀಮಂತ ಆದ್ರೇನು ಯಾವ ಬಡವ ಆದ್ರೇನು ಮಂದಿ ಹತ್ರ ಕೈ ಚಾಚಲೇಬೇಕು. ಒಂದೊಂದು ಟೈಮಾಗ ಫೋನ್ ಆಗಿರ್ತಾವ ರೊಕ್ಕ, ಕೈಯಾಗ ರೊಕ್ಕ ಇರಕ್ಕಿಲ್ಲ. ನಾನು ಬ್ಯಾಂಕ್ ಹೋಗಿ ಬಿಡಿಸ್ಕೊಂಬಂದಿಲ್ಲ ಕಮ್ಮಿ, ಗೂಗಲ್ ಪೇ ಫೋನ್ ಪೇ ಅವೆಲ್ಲ ಓಪನ್ ಮಾಡ್ಕರಿ ಅಂತಾರೆ. ಯಾವುದ್ಯಾವುದೋ ಪೇಗಳ ಆಮ್ಯಾಗ ರೊಕ್ಕ ಕಟ್ಟಾಗ್ಬಿಟ್ರೆ ಬರೀ 100 ರೂಪಾಯಿ ಹಾಕಿರೋರಿಗೆ ಅದೆಷ್ಟೆಷ್ಟೋ ಲಕ್ಷ ಕೋಟಿ ಬಂದಿದ್ದಂತೆ. ನಾವೆಲ್ಲ ಏನು ದುಡಿದೇ ಇದ್ದವರು ಹೊಲದನ್ನೇ ನಂಬ್ಕೊಂಡು ಅದು ಇದು ಕೆಲಸ ಮಾಡ್ಕೊಂಡು ನಿಂತಿರೋರ್ಗ ನಮ್ಗೆ ಬಂದ್ಬಿಟ್ಟದಮ್ಮಿ. ಅದು ನಿಜಾನೇ ತಗಂತಕ್ಕ. ಬಡವಾದ್ರೇನು ಶ್ರೀಮಂತ ಆದ್ರೇನು 1 ರೂಪಾಯಿಗೂ ದುಡ್ಡಿ ಅವನು ಕಾಪಾಡುವಂಥವೇನೇ ಬೇಡಬೇಕು ಒಂದಲ್ಲ ಒಂದು ಕಾಲದಾಗ. ನಾನು ಏಟೋಕಿತ ನೋಡಿನಿ ಕಣ, ಎಲ್ಲೋ ಒಂದು ಕಿತ ನಾನು ನಮ್ಮ ಮನೆಯವನು ಟ್ರೈನಾಗ ಎಲ್ಲೋ ಹೋಗ್ತಿದ್ಮು. ಆವಾಗ ಬೆಂಗಳೂರು ಕಡೆಗೆ ಇಲ್ಲ ಅಂದ್ರೆ ಮಂಡ್ಯ ಕಡೆಗೆ ಹೋಗ್ತಿದ್ಮು. ಆವಾಗ ಯಾವನೋ ಒಬ್ಬ ಇಂಥವು ಫೋನಾಗ ರೊಕ್ಕಿದ್ದಂತೆ ಕೈಯಾಗ ರೊಕ್ಕಿಲ್ವಂತೆ. ಆವಾಗ ನಮ್ಮ ಮನೆಯವ್ನು ನೋಡಿ ರೊಕ್ಕ ಕೊಡ್ತಿದ್ದ. ಹಂಗಾಯ್ತು. ಸಮಯ ಸಂದರ್ಭ ಅಂದಾಗ ಬೊಕ್ಕಣದಾಗ ಯಾರು ರೊಕ್ಕ ಇಟ್ಕೊಂಡಿರ್ತಾರೆ ಅವರಿಗೆ ರೊಕ್ಕ ಕೊಡುವಂತರು. ಅದು ಬಿಟ್ಟು ನಾವು ಫೋನ್ ಪೇ ಗೂಗಲ್ ಪೇ ಆ ಪೇ ಈ ಪೇ ಅನ್ಕೊಂಡು ರೊಕ್ಕ ಅಲ್ಲಿ ಇಟ್ಕೊಂಡು ಇಲ್ದಂಗೆ ಒಳ್ಳೆ ಭಿಕ್ಷೆ ಬಿಡೋರ್ ಥರ ಬೇಡಬೇಕು ಎಲ್ಲರಿಗೂ. ನಾವು ಫೋನ್ ಪೇ ಮಾಡ್ತೀವಿ, ನಮ್ಗೆ ರೊಕ್ಕ ಕೊಡ್ರಿ, ನಾವು ಗೂಗಲ್ ಪೇ ಮಾಡ್ತೀವಿ, ನಮ್ಗೆ ರೊಕ್ಕ ಕೊಡ್ರಿ ಅಂತೇಳಿ. ಅದ್ರ ಬದಲು ಬ್ಯಾಂಕಾಗಿ ಬೇಕು ಒಂದು ತಿಂಗಳಿಗೆ ಖರ್ಚು ಅಷ್ಟು ಬಿಡ್ಸ್ಕೊ ಬರ್ಬೇಕು, ಮಡಿಕೋಬೇಕು ATM ಆಗ. ನೋಡಿ ಕಲ್ಪನಾ, ನೀ ಮತ್ತೆ ಹಿರಿಯಮ್ಮನ ಜೊತೆ ಏನು ಮಾತಾಡ್ತಾವಳೆ? ಹಿರಿಯಮ್ಮನ ಕೂಲಿಯಕ್ಕೆ ಬರ್ತಾಳೆ. ನಾನು ಬರೋಕಿಲ್ಲ ಅನ್ಕಂದು ಹಂಗೂ ಅವ್ರ ಮನೆ ಕಳಿಸೆ ಹೋಮ ಅನ್ಕಂದು. ಅವ್ರ ಅತ್ತೆಗೇನೋ ಆರಾಮಿಲ್ಲ ಅಂತಿದ್ಲಪ್ಪ. ನೆನೆ ಎಲ್ಲ ಮಳೆ ಅನ್ಕೊಂಡು ಮನೆಯಾಗೆ ಇದ್ಲು. ಇವತ್ತು ಬರ್ತಾವಳೆ ಹಿರಿಯಮ್ಮ. ನೋಡು, ನಿಮ್ಮ ಮತ್ತೆ ಏನೋ ಮಾತಾಡ್ತಾಳೆ ಕಣೆ. ಸರಿ ಕಣೆ ಈರಮ್ಮ, ನಾನು ಹೋಗ್ತೀನಿ. ನಿಮ್ಮ ಮತ್ತೆ ಹುಷಾರಿಲ್ಲ ಅಂದಲ್ಲ, ಹುಷಾರಾದ್ರೆ ನನಗಂತೂ ಕೆಲವೊಬ್ರು ನೋಡಿದ್ರೆ ಒಳಗಿಂದ ಊರಿತ್ತೆ. ಯಾಕಾರ ಅವುಗಳ ಮಕ್ಕ ನೋಡ್ತೀವೋ ನಂಗೆ ಆಯ್ತ. ಏನು ಬಂದು ನಿಂತು ಬಿಟ್ಟಿರ್ತವೆ, ಕಣ್ಣೋಡು ಕಣ್ಣ ಬಿಟ್ಕೊಂಡು ನೋಡೋದ ಏತು. ಅಲ್ಲ ಕಣಮಿ ಲಕ್ಷ್ಮಿ, ಯಾಕಮ್ಮಿ ಅಂಗಡಿ? ನೀನು ಸೊಸೆನೇ ತಾನೇ ನಿಂತಿರೋದು. ಯಾರನ್ನ ನೋಡಿದ್ರೆ ಒಳ್ಳೆ ಹೆಂಗೋ ಆಗುತ್ತೆ ಏನತ್ರ. ಯಾರೋ ಬೀದಿಲಿ ಹೋಗೋರ್ ಥರ ಮಾತಾಡ್ತೀಯಲ್ಲ. ನೀನು ಸೊಸೆ ತಾನೇ, ನಿನ್ನ ಮಗನ ಹೆಂಡತಿ ತಾನೇ. ಹಂಗೆ ಮಾತಾಡ್ಬೇಡ ಕಡೆ, ಅವ್ರ ಮನ್ಸ್ಕೊ ಬೇಜಾರೈತೆ. ಇವಾಗ ಬದಲಾಗೋಳೆ ಕಲ್ಪನಾ. ಲಕ್ಷ್ಮಿ, ನಾನು ಇದ್ಯಾಕೆ ಹಿಂಗೆ ಅಂತವಳೆ ಅಂತಂದು ನೀನು ಸೊಸೆ ಹಿಂದೆ ಬಂದು ನಿಂತವಳೆ ಅಂತಂತಿದ್ದೀವಿ. ಮೂಜೇವಿಕನ ತಕ್ಕ ಕಗ್ಗದೆ. ಹೆಣ್ಣು ಇವಾಗ ಬದಲಾಗದೆ ಹಂಗಂದು ಬಿಡಕಮ್ಮಿ. ಆ ಹೆಣ್ಗೂ ಬೇಜಾರೈತೆ ಹಂಗಂದು ಬಿಡಕಮ್ಮಿ. ಹೌದು ಕಣ, ಅಂದಂಗೆ ನಿಂತ್ಕೊಂತಾರ. ನನಗೆ ಜನಗಳ ಮುಂದೆ ಎಷ್ಟು ಅವಮಾನ ಮಾಡೋಳು ನ್ಯಾಯದಾಗ ಅಂತ ನನಗೆ ಗೊತ್ತೈತಿ. ನಿನ್ನ ನೋಡ್ಕರಿ. ನಾನು ಈ ಹತ್ರ ಮಾತಾಡುವ ಅನ್ಕ ಬಂದು ನಾನು ಮಂದಿ ನೋಡಿ ಮಾತಾಡ್ಕೊಂಡು ಕುತ್ಕವ ಅಂತಲ್ಲ. ನಂಗೆ ಅವುಗಳ ಮಕ್ಕ ನೋಡೋಕ್ಕೂ ಇಷ್ಟ ಇಲ್ಲ. ದರದ್ರದವು. ನಾನು ಯಾಕೆ ಇಷ್ಟೊಂದು ರೂಢಾಗಿ ಮಾತಾಡಿದೆ ಅಂತ ನಿಮ್ಗೆ ಅನ್ಸ್ಬೋದು. ಆದರೆ ಮಗು ನೆಡ್ತಿ ಅಂದ್ಬಿಟ್ಟು ಇವಾಗ ಕಷ್ಟ ಪಡ್ತಾವಳೆ ಅಂದ್ಬಿಟ್ಟು ಹೋದ್ರೆ ಅಯ್ಯೋ ನಮ್ಮ ಅತ್ತೆ ನನ್ನ ವಯಸ್ಕೊಂಡು ಮಾತಾಡಿದ್ರು ಅಂತ ಬರ್ತದೆ. ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು. ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ನಮ್ಮ ಅತ್ತೆ ಹೆಂಗೆ ಕೂಲಿಯಕ್ಕೆ ಹೋಗ್ತಿದ್ಲು, ನನ್ನ ಗಂಡನೆಲ್ಲ ಹೆಂಗೆ ಸಾಕಿದ್ಲು. ಇವಾಗ ನನ್ನ ಗಂಡ 3 ದಿನ ರಜಾ ಹಾಕಿದ್ರು, ನಮ್ಮ ಅತ್ತೆ ಕೂಲಿಯಕ್ಕೆ ಹೋಗಿ ತಂದು ಕೊಡ್ತಿದ್ಲು. ಹೊಲದ ಕೆಲಸ ಎಲ್ಲ ನೋಡ್ಕೊಂತಿದ್ರು. ಅವ್ರ ನಮ್ಮ ಅತ್ತೆಯವ್ರ ಅತ್ತೆನೂ ಅವರು ಹೆಂಗೆ ಮಾಡ್ತಿದ್ರು ಅನ್ನೋದು ಅವಳಿಗರ್ವ ಆಗಬೇಕು. ಅಲ್ಲಿವರೆಗೂ ನಾನು ಅವಳ ಕೂಟ ಮಾತಾಡೋಕ್ಕಿಲ್ಲ. ಕಟ್ಟಿಗೆ ಹೆಂಗೆ ಇರ್ತೀನಿ. ಒಳ್ಳೆಯವ್ರಂಗೆ ಮಾತಾಡೋಕೆ ಹೋದ್ರೆ ನಮಗೆ ಪಾಪ ಸುತ್ಕೊಂತವ. ಕಲ್ಪನಾ, ನೀನು ಅಂತ ಹಿಂಗೆ ಬರ್ತಿದ್ದಿ? ನಡಿ, ಕೂಲಿಯಕ್ಕೆ ಹೋಗಂತ ನಡಿ. ಫಸ್ಟ್ ಬದನೆಕಾಯಿ ಹೋಗ್ಬೇಕು ನಡಿ. ಅಲ್ಲಾರ್ದು ಹೆಂಗೆ ಕಟ್ಕೆ ಬರುಮಂತ. ನೀನು ಕಟ್ಕೆ ಇಲ್ಲ ಅಂತಿದಂತಲ್ಲ. ಅವಳು ಭಾಗ್ಯ ಹಂಗೆ ಫೋನ್ ಹಚ್ಚಿದ್ದು. ಅವಳು ಕಟ್ಕೆ ಇಲ್ಲ ಅಂತಿದ್ಲು ಕವ. ಬಾ ಕಟ್ಕೆ ಬರುಮ ಹಂಗೆ ಅಂತೇಳಿ. ಮಳೆ ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಬಣ್ಗೊಂಡಿರೋ ಎಲ್ಲ ರಾಯ್ಕೊಂಡು ಕಟ್ಕೆ ಬರುಮಂತೆ ನಡೀರಿ. ಒಳ್ಕ ನಿಂತ್ಕೊಂಡ್ರೆ ಏನು ಬಂದ್ಬಿಟ್ಟದು. ನಿಮ್ಮ ಮತ್ತೆ ಬೈಯೋದು ನಿನ್ನ ಒಳ್ಳೇದಕ್ಕೆ ಉದಾರಾಲಿ ಅಂತ ಬೈತಾರೆ, ಯಾರು ಆಳಾಲಿ ಅಂತ ಬೈಯಕ್ಕಿಲ್ಲ. ಬಾ, ನಮ್ಮ ಮತ್ತೆ ಏಟು ಒಳ್ಳೆಯವ್ರಕ್ಕ. ನಾನೇ ಅರ್ಥ ಮಾಡ್ಕೊಂಡಿಲ್ಲ ಅವ್ರು, ಅದಕ್ಕೆ ಬೇಜಾರೈತೈತೆ ಅಷ್ಟೇ. ಅದು ಬಿಟ್ರೆ ಅವ್ರದ್ದೇನಿಲ್ಲ. ಅವ್ರು ನನ್ನ ರಾಣಿ ಥರನೇ ನೋಡ್ಕೊಂಡವ್ರೆ. ಸೊಸೆ ಅಂತೇಳಿ ರಾಣಿ ಥರ ನೋಡ್ಕೊಂಡವ್ರೆ. ನಾನು ಸರಿಯಾಗಿ ಇದು ಮಾಡದೇ ಇರೋದಕ್ಕೆ ಅವ್ರಿಗೇನಾಗೋಕ್ಕಾಗುತ್ತೆ. ನಡೀರಿ. ನಾನು ಅತ್ತೆ ಮಾವ ಅಂತ ಮರ್ಯಾದೆ ಕೊಟ್ಟಿದ್ರೆ ಇವತ್ತು ನನಗೂ ಒಂದು ಬೆಲೆ ಗೌರವ ಇರ್ತಿತ್ತು. ಇವತ್ತು ನಮ್ಮ ಮತ್ತೆ ಬೈದೋಯ್ತಾವಳೆ ಅಂತಂದ್ರೆ ನಾನು ಅವತ್ತು ದಿನ ಅವ್ರಿಗೆ ಎಷ್ಟು ಹೊಟ್ಟೆ ಉರ್ಸಿವ್ನು ಏನದೇ ನಂಗೆ ಗೊತ್ತೈತೈತೆ. ನಡೀರಿ ಹೋಮಂತೆ. ಸರಿ ಬಾ. ಗುಡ್ಡಕಾಯಿ ಆಮೇಲೆ ಕಾಯ್ಕ ಕೂತಿರ್ತಾಳೆ. ಬದನೆಕಾಯಿ ಹೋಗ್ಬೇಕು. ಮತ್ತೆ ಮಳೆ ಬರುವಂಗದ. 1-2 ತಾಸಾರು ಹರ್ಕೊಳ್ಳೋರಂತೆ ಬರ್ರಿ. ಆದಷ್ಟು ಅಲ್ಲಿ ವ್ಯಾಪಾರಕ್ಕೆ ಆಗ್ತೀವಿ ಅಂದವ್ರೆ. ನಡೀರಿ. ಆಮೇಲೆ ಮಳೆಗೆಲ್ಲ ಶುರು ಆಗ್ಬಿಡುತ್ತೆ. ನಡೀರಿ. ಏನೇ ಒಂದು ಅಮ್ಮ ಮಗಳು ನೆಲ್ಬಿಟ್ಟು ಬಂದೆ. ಲಕ್ಷ್ಮಕ್ಕನ ತಗೊಬಿಟ್ಟು ಬಂದೆ ಏನ. ಇವತ್ತು ಲಕ್ಷ್ಮಕ್ಕ ಈರಮ್ಮನ ಜೊತೆ ಮಾತಾಡ್ತಿತ್ತು. ಅವಾಗ ನೋಡ್ದಿ ಕಣ ಲಕ್ಷ್ಮಕ್ಕನ. ಆದರೆ ನಿನ್ನ ಮಗಳು ಕಾಣಿಸ್ಲಿಲ್ವಲ್ಲೇ? ಇವಳೆ ಅವಳ ಹೆಸರು ಬರೋದೇ ಇಲ್ಲ ಕಣ. ನೃತ್ಯ. ನಿನ್ನ ಮಗನು ಕಾಣಿಸ್ಲಿಲ್ವಲ್ಲೇ? ಯಾರು ನೋಡ್ಕೊಂಡಾರ ಅಂಟಿ ನಮ್ಮಿಬ್ರು ಮಕ್ಳನ್ನವ. ಈಗ ಅತ್ತೆನೂ ಊಟ ತಕ ಬತ್ತೆ ಬುತ್ತಿಯ. ಮಾವ ನೋಡಿದ್ರ ದಳ್ಳಾಳಿ ವ್ಯಾಪಾರ ಅಂತ ಹೋಯ್ತಾರ. ಅಣ್ಣ ನೋಡಿದ್ರ ಅಂಗಡಿ ಹಾಕಂದದ, ಅಂಗಡಿಗೆ ಹೋಯ್ತದ. ಇನ್ನು ಸಂಕ್ರ ನೋಡಿದ್ರ ಸಂಕ್ರ ಜಿಂದಾಲಕ್ಕೆ ಹೋಗ್ತಾನೆ, ದಳ್ಳಾಳಿ ವ್ಯಾಪಾರಕ್ಕೆ ಹೋಗ್ತಾನೆ. 2ಕ್ಕೂ ಹೋಗ್ತಾನೆ. ಇನ್ನು ಯಾರು ನೋಡ್ಕೊಂಡರು? ಅದಕ್ಕೆ ಇಬ್ರು ಮಕ್ಳನ್ನ ಅಲ್ಲೇ ಬಿಟ್ಟು ಬಂದಿವಿ. ನಮ್ಮವ್ವ ಏನು ಅನ್ನಕ್ಕಿಲ್ಲ ಕಣ. ಇಬ್ರು ಮಕ್ಳನ್ನ ಬೇಸ್ ನೋಡ್ಕೊಳುತ್ತೆ.
ಏನೇ ಕಲ್ಪನಾ ಮಾತಾಡೆ, ನಿನ್ನ ಅದ್ರ ಜೊತೆ ಮಾತಾಡೆ. ಯಾಕೆ ಸಪ್ಕೆ ಕೂತೆ ಒಬ್ಬಳೇ ನಿಂತಿದೆಯೇ? ಮಾತಾಡೆ. ಏನಮ್ಮ ಆಡ್ ದುರ್ಕೋಗ್ಬಿಟ್ಟಿದ್ಯಾ ಆಗ್ಲಿಯೇ ಬದನೆಕಾಯಿ ಹರ್ಕೊಂಡು? ಒಬ್ಬೊಬ್ಬೊಬ್ಬೊಬ್ಬ ಬೇಗ ಕೆಲಸ ಮುಗಿಸ್ಬಿಡ್ತಿ ಬಿಡು. ಆಂಟಿ ಇಲ್ಲಿ ಬದನೆಕಾಯಿ ಹರ್ಕೊಂಡಿರೋದು ನಮ್ಮ ಕೆಲಸ ಮಾಡ್ಕ, ಮಾತಾಡ್ಕೊಂಡು ಕುಂದ್ರಕಲ್ಲ. ಪಟಪಟ್ನೆ ಹರ್ಕೊಂಡು ನಡೀರಿ. ಕಿತ್ತಿ ಗುಡ್ಡೆ ಹಾಕ್ರಿ ತಗ ಒಂದು ಕಡೆಕ. ನಾಳೆ ಮಾಳಿಗೆ ಬರುವಂಗದ ಆಗ್ಲೇ ಮಾಡಬೇಕು. ಹೌದದ ಅತ್ತೆ ಬಂದ್ರೆ ಬೋಯ್ತಾಳ ಮಾತಾಡ್ಕ ಕೂತಿರೇನ ಸಲ್ಗಗಳು ಹಂಗ ಹಿಂಗ ಅಂತೇಳಿ. ನಡೀರಿ ಪಟಪಟ್ನ ಕಿತ್ಕ ನಡೀರಿ. ಏನೇನು ನೃತ್ಯ ಒಂದೊಮ್ಮೆ ಒಬ್ಬಕಿನೇ ಮಾತಾಡ್ತಾಳೆ? ಯಾಕೆ ಬಾಯಕ್ಕೆ ಏನಾರು ಇಟ್ಕೊ ಬಂದಿ ಏನು? ಎಲೆಗಿಲೆ ಒಡಕೆ ಉತ್ತರಿಸ್ಕೊಂಡೀಯಾ ಇಲ್ಲ ಏನಾರು ಉತ್ತರಿಸ್ಕೊಂಡೀಯಾ? ಮಾತಾಡೋಲ್ಲ ತಾಯಿ ಮಾತಾಡೆ. ನಾನು ನಿನ್ನ ಜೊತೆ ತಾನೇ ಮಾತಾಡ್ತಿರೋದು. ಅಲ್ಲ ಕಣಂಟಿ, ಬದನೆಕಾಯಿ ಇರಲಿಲ್ಲ ಅಂದ್ರೆ ಅತ್ತೆ ಬಂದು ಬೈತದ. ಪಟಪಟ್ನ ಹರ್ಕ ಬರ್ಬೇಕು ಕಿತ್ಕೊಂಡು. ಗುಡ್ಡೆ ಹಾಕಿದ್ರೆ ಗುಡ್ಡೆ ಹಾಕಿದ್ರೆ ಸತ್ತೆ ತಕ ಹೋಯ್ತದ. ತಗ ಇದ್ರ ತಕ ಗುಡಿಸ್ಲಾಕೈತಲ್ಲ ಅಲ್ಲಿಗೆ ತಗೊಂಡು ಹೋಯ್ತದ. ಇಲ್ಲ ಅಂದ್ರೆ ಬೈತದೆ. ನೋಡ್ರಿ ಮಾತಾಡ್ಕೊಂಡು ನಿಂತ್ಕೊಂಡ್ರಿ ಮಳೆ ಬತ್ತು ಹಂಗ ಹಿಂಗ ಅಂತೇಳಿ. ಬರ್ರಿ ಆಂಟಿ ಬರ್ರಿ ಪಟಪಟ್ಟ. ಏನೋ ಮಸ್ಲತ್ತೈತಿ. ಮಾತಾಡಿದ್ರೆ ಎಲ್ಲಿ ಮುತ್ತು ಹೊಡೆದೋಯ್ತು ಅನ್ನತ್ರ ಮಾತೇ ಆಡೋಲ್ರು. ನಾವು ಲಕ್ಷ್ಮಕ್ಕ ಎಲ್ಲ ಬಂದಾಗಲೇ ಸರಿ ಮಾತಾಡ್ಕೊಂಡು ಬೇಗ ಬೇಗ ಕೆಲಸ ಮುಗಿಸು. ಇವು ಯಾವ ಇವು ಮಾತಾಡೋಕೆ ನಳ್ತವೆ ಒಳ್ಳೆ. ಯಾರು ಮಾತಾಡಿದ್ರೆ ಮಾತು ಆಡಿದ್ರೆ ಮುತ್ತು ಹೊಡೆದೋಯ್ತೇನೋ ಅನ್ನತ್ರ ಆಡ್ತಾವೆ. ನನ್ನ ತಂಗಿ ಚಲ್ಜ ಹೋಗ್ಬತ್ತೀನಿ ಅಂದ್ರೆ ಈಟೋದಾದ್ರು ಬರಲಿಲ್ವಲ್ಲ, ಎಲ್ಲಿ ಹೊತ್ತು ಇದು? ಈ ಬೆಣ್ಣ ನೋಡಿ 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 ನನಗೂ ಸಾಕಾಗೋಗ್ಬಿಟ್ಟದೆ. ಯಾರು ನನ್ನ ಮದುವೆ ಆಗಮಿ ಅಂದರೆ ಆ ಸ್ಕೂಲ್ ಮೇಷುನೇ ಆಯ್ತೀನಿ ಅನ್ನೋತ್ತೆ ಇನ್ನೂ ಆಗೋಲ್ತಿದ್ದು. ಯವ್ವ ಚೆನ್ನಾಗಿದ್ದೇನೆ. ಏನೇ ನಾನು ಬರ್ತೀನಿ ಅಂತ ಅಪ್ಪ ಹೇಳಿದ್ದೆ ನನ್ನ ಜೊತೆಕ ಬಾಗ್ಲಾಗೆ ನಿಂತ್ಬಿಟ್ಟಿದ್ಯೆ. ಅಪ್ಪ ಹೇಳಿರ್ತಾನಲ್ಲ. ಆಂಟಿ ಚೆನ್ನಾಗಿದ್ದೀರಾ? ಊಟ ಆತಾ? ಚೆನ್ನಾಗಿದ್ದೀರಾ? ನಿಂಗೆ ಎಷ್ಟು ಸರಿ ಬಡ್ಕೊಳ್ಳೋದು? ನೀನು ಒಬ್ಬಕಿನ ಬಾ ಅಂತೇಳಿ ಅಪ್ಪನ ಮನೆ ಅಂತೇಳಿ ಒಬ್ಬಕಿನ ಬರ್ಬೇಕು. ಅವಳ ಜೊತೆ ಕೆಳಕಬತ್ತಿಲ್ಲ ತಾಯಿ. ನಿಂಗೇನು ವಾಟಗನ ತಿಂತೀಯ ಸಗಣಿ ತಿಂತೀಯ? ಒಂದು ವಾರ ತಾಗೋಲ್ದು. ನೋಡುವಂತ ಇರು. ಅವಳಿಗೊಂದು ಹುಡುಗರಲ್ಲಿ ನಿನ್ನ ಎಷ್ಟು ಕಡೆಯಾಗ್ತಾಳೆ ಅಂತ ಗೊತ್ತಾಯ್ತಾ? ಯವ್ವ ತಾಯಿ ಅವಳನ್ನ ಕರ್ಕಬತ್ತಿಲ್ಲ ಎಲ್ಲ ಆಡ್ಸ್ಕೊಂಡು. ಏನವಯ್ಯ ಅಪ್ಪಂಗ ಗಂಡು ಹುಡುಗ ಐತಂತ ಅನ್ಬಿಟ್ಟು ಇರು ನೋಡಮ್ಮಪ್ಪ ಅಂತ ಬಂದ್ರ ನೀ ನೋಡಿದ್ರ ಹಿಂಗಾಡ್ತಿಯಲ್ಲವ? ನಮ್ಗೆ ಅದಕ್ಕೆ ನಿನ್ ಕಂಡ್ರೆ ಹಾಕಿಲ್ಲ. ನಾವ್ ಯಾರು ನಿಮ್ ಜೊತೆ ಮಾತಾಡ್ತಾ ಇರುತ್ತೆ ಯಾವ ಕಾರಣ ಕೇಳು? ನೀನ್ ಹಿಂಗ ಆಡ್ತೀಯ ಬಿಡ್ತೀಯ ಅಂತ ನೀ ಎಲ್ಲ ಬೆಂಕಿಲತ್ತತೆ ಇದು ಅವ್ವ ಬಂತೇನ? ನಾನು ಅದಕ್ಕೆ ನಿನ್ ಜೊತೆ ಮಾತಾಡೋಕೆ ನಂಗೆ ಸಿಡಮುಡ ಅನ್ನೋತಕವ. ಆಗ್ಲೇ ಆಗಿರೋದು ಊರಿಗೆಲ್ಲ ಸರ್ಕ ಬಂದ್ಬಿಟ್ಟೇನ. ನನಗೆ ಯಾರು ಹೇಳ್ಬಿಡ ಅಂತಂದ ಆಗ್ಲೇ ಮಗಳು ಫೋನ್ ಹಚ್ಚಿ ಕರ್ಸ್ಬಿಟ್ಟವನೆ. ಯಾರು ಯಾರ್ದಾರ ದೊಡ್ಡ ಸಾಧನೆ ಮಾಡ್ಬಿಟ್ಟಿನಿ ಅಂತ ಕುತ್ಕಮಿ ಮಾಡ್ಲಿ ತಕೋ. ದೊಡ್ಡ ಸಾಧನೆ ಮಾಡಿರೋದು ಅಂತ ತಿಳ್ಕ. ನೀನಾರು ಬೇಸ್ ನೋಡ್ಕೊಂಡಿದ್ಯಾ ಬಿಟ್ಟಿದ್ಯಾ? ಅವನೊಬ್ಬ ಅವನಲ್ಲ ಅವನ ಕಂಡ್ರೋ ಮೈಯೆಲ್ಲ ಉರಿಯುತ್ತ. ಹುಡುಗಿ ಏನೋ ಪರವಾಗಿಲ್ಲ ಸಿಂಚು. ಅವಳು ಇರೋದಕ್ಕೆ ನಿನ್ ಮಗ ನೆಟ್ವಾಗಿರೋದಿಲ್ಲ ಅಂದಿದ್ರೆ ನಿನ್ ಮಗ ಅದು ಗತಿ ಆಗ್ಬಿಡುವ. ಕುಡ್ದು ತಿಂದು ಬೀದಿಲಿ ಬಿದ್ದು ಹಂಗಾಯ್ತೀರ. ಮಾತಾಡ್ತೀಯ ಕಣೆ ಮಾತಾಡ್ತೀಯ. ಅಪ್ಪ ಅದ್ರಿಗೆ ಕೆಲಸ ಮಾಡ್ತಾವನಲ್ಲ ಅದಕ್ಕೆ ಮಾತಾಡ್ತಿ. ಅಪ್ಪ ನೆಟ್ವಾಗಿದ್ರೆ ನೀನ್ ಯಾಕೆ ನನ್ನ ಜೊತೆ ಹಿಂಗ್ ಮಾತಾಡ್ತಿದ್ದೆ ಹೇಳು? ಅದಕ್ಕೆ ಮಾತಾಡ್ತೀಯಕವ ಮಾತಾಡ್ತಿ. ಮಗಳು ಮಾತಾಡ್ತಾನ ಸೊಸೆನೂ ಮಾತಾಡ್ತಾಳ. ನಾನೇನ್ ಕಡೆ ಹಾಕ್ಬಿಟ್ಟಿದೆ ಎಲ್ಲ ಸೇರ್ಕೊಂಡು. ಅದ್ಯಾಕಮ್ಮ ಹಂಗಾಡ್ತಿ? ನಾವೆಲ್ಲ ನಿಮ್ಮವರೇ ತಾನೇ. ಹಂಗ್ ಮಾತಾಡ್ಬಾರ್ದು. ಅಕ್ಕ ಒಳ್ಳೆಯವಳು. ನಿಮ್ ಅಕ್ಕ ಒಳ್ಳೆಯವಳಾಗಿರೋದಕ್ಕೆ ತಾನೇ ನಿನ್ ಕರ್ಕೊಂಡ್ ಕೂರ್ಸ್ಕೊಂಡಿರೋದು. ನಿಮ್ ಅಕ್ಕ ಕೆಟ್ಟೊಳಗಿದ್ರೆ ಯಾಕೆ ಕರ್ಕೊಂಡ್ ಕೂರ್ಸ್ಕೊತಿದ್ಲು? ಅನ್ಭವಿಸ್ತಾಳ ಬಾ. ನಿನ್ಗೊಂದ್ ಆದ ತಕ್ಷಣ ಬದ್ಲೈತಿಲ್ಲ ಅವಾಗ ಅನ್ಭವಿಸ್ತಾಳ. ಯಾಕವ ಬೇಕಿತ್ತು ನಿನ್ಗ? ಎಲ್ಲಾರ ಹಾಸ್ಪಿಟ್ಲಕ್ಕ ತೋರ್ಸಿ ಮಾಡಿ ಮಾಡ್ಕೊಳ್ಬಿಟ್ಟು ಇಲ್ಲ ಬಿಟ್ಟು ಬಂದ್ರದ್ಬಿಟ್ಟು ಇನ್ನೊಬ್ಬನ್ ಮಾಡಿ ಜೊತೆ ಆಗಲ್ಲ. ಅನ್ಭವಿಸ್ತಿ ಕುತ್ಕಳೆ ಜಯಲಕ್ಷ್ಮಿ, ಅನ್ಭವಿಸ್ತಿ ಕುತ್ಕ. ಲೇ ಸುಶೀಲಾ ನಡಿ ಒಳಕ. ಅಪ್ಪವ್ವ ಹಾಸ್ಪಿಟ್ಲಿಂದ ಬರ್ತಾರ. ಹಂಗ ಆರತಿ ಮಾಡ್ಬೇಕು ಅಂತ ಹೇಳಿ ಅಜ್ಜಿ ಫೋನ್ ಹಚ್ಚಿದ್ಲು. ಅವ್ರೆಲ್ಲ ಕಾಸಿಲ್ಲ ಅದಾರ. ಕಾಸಿಗೆ ಫೋನ್ ಹಚ್ಚಿತ್ತಂತ ಅಪ್ಪ. ಅವ್ರು ನಾನು ಫೋನ್ ಹಚ್ಚಿಕ್ಕ ಬಂದಿವಿ. ನೀವು ಮುಂದೆ ಏನ್ ಮಾತು ಹಾಗೆಲ್ಲ ಮಾತಾಡ್ತಾನೆ ಇರುತ್ತೆ ಅಮ್ಮ. ಒಳ್ಳೇದಂತೂ ಮಾತಾಡೋಕಿಲ್ಲ, ಬರೀ ಕೆಟ್ಟದೇ ಇರೋದು. ನಡಿ. ಜಯಲಕ್ಷ್ಮಿ ಸುಶೀಲಾ ಚೆನ್ನಾಗಿದ್ದೀರೇನ್ರಿ? ಬಾರಿ ಅತಿ ಅಕ್ಕ. ನಮ್ಮ ಅವ್ವ ನಮ್ಮ ಅತ್ತೆ ಅಂತೂ ಯಾವಾಗ್ಲೂ ನಿಮ್ ಕೇಳ್ಕೊಂತಾನೆ ಇರ್ತಾವ. ನಮ್ ಬೆಕ್ಕುನ್ ರಾಣಿ ಬಾಳ ಕೇಳ್ಕೊಳ್ತು ಬಾರಿ. ಕಾವ್ಯ ನೀನಾ? ಚೆನ್ನಾಗಿದ್ದೀನಿ. ಎಲ್ಲೇ ಬೆಕ್ಕುನ್ ರಾಣಿ ಕಾಣ್ತಾನೆ ಇಲ್ಲ. ಸುಂದರ ಕಾಣ್ತಿಲ್ಲ, ಬೆಕ್ಕುನ್ ರಾಣಿ ಕಾಣ್ತಿಲ್ಲ, ಸೌಂದರ್ಯ ಆಂಟಿ ಕಾಣ್ತಿಲ್ಲ, ಯಾರು ಕಾಣ್ತಿಲ್ಲ. ಎಲ್ಲೋದ್ರು? ಅತ್ತೆನುವ ಬೆಕ್ಕುನ್ ರಾಣಿನುವ ಸುಂದ್ರನುವ 3 ಜನವ ಅದೇನೋ ಬೆಕ್ಕುನ್ ರಾಣಿಗ ಯಾಕೋ ಉಸರ್ ತಪ್ತಿತ್ತು ಅದಕ್ಕೆ ಕರ್ಕ ಹೋಗವ್ರ. ಅವಳಂತೂ ಅತ್ತೆ ಇಲ್ಲ ಅಂದ್ರೆ ಹೋಗೋದೇ ಇಲ್ಲ. ಅದಕ್ಕೆ ಅವಳು ಕರ್ಕ ಹೋಗೋದ್ ಯಾಕೋ ಆರಾಮಿದ್ದಿಲ್ಲ ಅದಕ್ಕ. ಅಲ್ಲ ಕಣೆ ನೀನ್ ಯಾಕೆ ಸಪ್ಕಿದ್ಯಾ ಸುಶೀಲಾ? ಎದಕ್ ಸಪ್ಕಿದಿ? ಮಕ್ಕ ಹಿಂಗ್ ಮಾಡ್ಕೊಂಡಿದ್ಯಲ್ಲ ಯಾರೇನಂದ್ರೆ ನಿಂಗೆ ತಾಯಿ? ಯಾಕೆ ಸಪ್ಕಿರೋದ ನೀನು? ನೀನ್ ಯಾಕೆ ಇರ್ತಾಳ ನಮ್ಮವ್ ಮಾತಾಡ್ತಾಳ ಅದೇನ್ ಮಾತಾಡ್ತಾಳ ಏನ್ ಬಿಡ್ತಾಳ ಅರ್ಥವಿಲ್ಲ ಬಿಡಿಲ್ಲ ಹಂಗ್ ಮಾತಾಡಿರ್ತಾಳ. ಎಲ್ಲಾರ್ಗು ಬರೀ ನೋವು ತಿನ್ನತೆ ನೋವು ಕೊಡುದೇ ಆಗ್ಬಿಟ್ಟದೆ. ಎಮ್ಮತ್ತು ನನ್ಗೆ ಯಾಕಾರು ಅವ್ನ ಬಿಟ್ಬಿಟ್ಲು ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟದೆ. ನಮ್ಮವನಾಗ ಇರ್ಬಾರ್ದಿತ್ತಾಕಿ. ಬೇಸ್ ಮಾತಾಡ್ತಿ ಕಣಮಿ. ಮಗಳು ಅಂತ ನೋಡ್ಕೊಳ್ಳೋದು ಸಂಕಟ ಆಗ್ಬಿಟ್ಟದ ನಿನ್ಗತ್ತು. ನನ್ ಜೊತೆ ಮಾತಾಡವ ಹೋಗ್ಬೇಡ. ನೀನ್ ಯಾವ ಮಗಳು ಅಲ್ಲ, ಯಾವ ಸಿಮಿ ಮಗಳು ಅಲ್ಲ ನೀನು. ಹೋಗು. ಅದ್ಯಾಕಾರು ಹಿಂಗ ಆಡೋಣ ಹೋವತ್ತು. ಅದೇ ನನ್ ಸ್ವಂತ ತಂಗಿ 100 ಕೆಲಸ ಮಾಡ್ಲಿ ಬದುಕ ಅವು ಇವು ಬರೀ ಕೆಟ್ಟದ್ದೇ ಮಾಡಿರ್ತಾಳ. ಅಂತವಕ್ಕೆಲ್ಲ ಒಳ್ಳೇದ್ ಮಾಡ್ತಾಳ. ನಾವೇನಾರು ಒಳ್ಳೇದ್ ಮಾಡಿದ್ರು ಕೆಟ್ಟದಾಗೆ ಕಾಣಿಸುತ್ತೆ ಒಳಗ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.